ಎಲ್ರಿಗೂ ನಮಸ್ಕಾರ. ಫಸ್ಟು ಆ್ಯಕ್ಚುಲಿ ಪ್ರದೀಪ್ ಮತ್ತು ದೀಪಕ್ ಅವರೆಲ್ಲ ಹೇಳಿದ್ದಾರೆ. ಸೊ ಹೇಗಾಯಿತು ಇದು ವೆಬ್ ಸೀರೀಸ್ದು ಜರ್ನಿ ಎಲ್ಲ ಅಂತ. ಫಸ್ಟ್ ರಾಘವೇಂದ್ರ ಹುಣಸೂರು ಅವ್ರಿಗೆ ಥ್ಯಾಂಕ್ ಯು. ಕನ್ನಡದಲ್ಲಿ ವೆಬ್ ಸೀರೀಸ್ ಮಾಡಬೇಕು ಅಂತ ಅನ್ನೋದು ಒಂದು ಡಿಸಿಷನ್ ತೊಗೊಂಡಿದ್ದಕ್ಕೆ. ಆಮೇಲೆ ಅದರಲ್ಲಿ ಅವರು ಪ್ರದೀಪ್ ಅವರು ಕಂಟೆಂಟ್ ಹೆಡ್ ಆಗಿ ಅವರು ಇಂಡಿವಿಜುವಲಿನೂ 2-3 ವೆಬ್ ಸೀರೀಸ್ ಮಾಡಿದರು ಮುಂಚೆ ಫಾರ್ ಅವ್ರ ಓನ್ ಯೂಟ್ಯೂಬ್ ಚಾನಲಲ್ಲಿ, ಆಮೇಲೆ ಬೇರೆ ಪ್ರೊಡಕ್ಷನ್ಸ್ಗೆ. ಬಟ್ ಅವ್ರನ್ನ ಆ ಎಕ್ಸ್ಪರ್ಟೀಸ್ ಇಟ್ಕೊಂಡು ದೀಪಕ್ ಆಗಲಿ ರಾಘವ್ ಅವರಾಗಲಿ ಆ ಡಿಸಿಷನ್ ತೊಗೊಂಡಾಗ ಫಸ್ಟ್ ಅಯ್ಯನ್ ಮನೆ ಮಾಡಿದ್ರು. ಆ ಸಕ್ಸಸ್ ಜನ ಕೊಟ್ಟಿದ್ದಾದ್ಮೇಲೆ ಪ್ರದೀಪ್ ಅವ್ರು ಬಂದು ಕೇಳಿದ್ರು, ಈ ಥರ ಒಂದು ಐಡಿಯಾ ಇದೆ ಮಾಡೋಣ ಜೊತೆಗೆ ಅಂತ. ಸೊ ಅದಕ್ಕೆ ಒಂದು ಫ್ರೆಶ್ ರೈಟಿಂಗ್ ಬರಬೇಕು, ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಎಲ್ಲ ರೈಟಿಂಗ್ ಬೇಕು ಅಂದಾಗ ಸುಹಾಸ್ ಅವ್ರು ನನ್ನ ಪರಿಚಯ ಆಗಿದ್ರು. ಅವರು ಫ್ಯಾಮಿಲಿ ಮ್ಯಾನ್ 3 ಫಾರ್ Z2 ಮತ್ತು ಫ್ಯಾಮಿಲಿ ಮ್ಯಾನ್ 2 ಅಷ್ಟೇ ಜೂನಿಯರ್ ರೈಟರ್ ಆಗಿ ಕೆಲಸ ಮಾಡಿದ್ರು ಸುಮನ್ ಅವರು. ಆಮೇಲೆ ಸುಮನ್ ನಮಗೆ ಮುಂಚೆ ಒಂದು ಸಿನಿಮಾ ಮಾಡಿರೋದ್ರಿಂದ ಆ ಟೈಮಲ್ಲಿ ಪರಿಚಯ ಆಗಿದ್ರು. ಸೊ ಸುಹಾಸ್ ಅವ್ರನ್ನ ತಂದ್ವಿ. ಆ್ಯಂಡ್ ದೆನ್ ಒಬ್ಬೊಬ್ಬರಾಗಿ ಸುನಿಲ್ ಬಂದರು ಆ್ಯಸ್ ಅ ಡೈರೆಕ್ಟರ್. ಸುನಿಲ್ ಆರ್ಕೆಸ್ಟ್ರಾ, ಆಮೇಲೆ ನಮ್ಮ ಮೈಸೂರಲ್ಲಿ ನನಗೂ ಅವ್ರಿಗೂ ಮುಂಚೆಯಿಂದನೂ ಹಳೆ ಪರಿಚಯ. ಆಮೇಲೆ ರಾಹುಲ್ ಆಲ್ಸೋ ಸೇಮ್ ನಮ್ಮ ಟೀಮಲ್ಲಿ. ಆ್ಯಂಡ್ ಪವನ್, ಸಿರಿ, ಅನುಷಾ, ಅರುಣ್ ಸಾಗರ್ ಎಲ್ಲ ಆಲ್ ಕೇಮ್ ಆನ್ ಬೋರ್ಡ್. ಅಂದರೆ ಎಲ್ಲರಿಗೂ ಒಂದೇ ಒಂದು ಕಾಸ್ ಏನಿದೆ ಅಂದರೆ, ಒಂದೇ ಒಂದು ಲೈಕ್ ಪಾಯಿಂಟೆಡ್ ಇದಿತ್ತು, ವೆಬ್ ಸೀರೀಸ್ ಆ ಪ್ಲ್ಯಾಟ್ಫಾರ್ಮಲ್ಲಿ ಕನ್ನಡದನ್ನು ಮತ್ತೆ ತರಬೇಕು. ಬಿಕಾಸ್ ಅದು ಎವ್ರಿ ಟೈಮ್ ನಾವು ಕೇಳಿ ಕನ್ನಡ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಒಂದು ಏನು ಯಾವಾಗಲೂ ಒಂದು ಪ್ರಾಬ್ಲಮ್ ಅಂತ ಏನಿತ್ತು. ಐ ಥಿಂಕ್ ಅವ್ರ ಡಿಸಿಷನ್ ತೊಗೊಂಡಾಗ ಪ್ರಾಪರ್ ಪ್ರಾಡಕ್ಟು ಮತ್ತು ಒಳ್ಳೆ ಪ್ರಾಡಕ್ಟ್ ಕೊಡಬೇಕಂದ್ರೆ ಎಲ್ಲ ಕೈ ಜೋಡಿಸಿರೋದು. ಅನಿಲ್ ಎಡಿಟರ್ ಆಗಿ ಫಸ್ಟ್ ಟೈಮ್, ಅದು ಉತ್ತರಾಖಂಡ ಆಲ್ಸೋ ಎಡಿಟರ್. ಆ್ಯಂಡ್ ಅವ್ರು ನಮ್ಮ ಜೊತೆ KRG 6 ವರ್ಷದಿಂದ ಇದ್ದಾರೆ. ಅರ್ಜುನ್ ರಾಮು ಅಂತ ಮರ್ಯಾದೆ ಪ್ರಶ್ನೆ ಮತ್ತು ರಾಮಾರ್ಜುನ, ಹುಲಿರಾಯ, ತುಂಬ ಪಿಕ್ಚರ್ಗಳಿಗೆ ಕಾಂಟೆಂಟಲ್ಲಿ ತುಂಬ ವಿಭಿನ್ನವಾದ ಪಿಕ್ಚರ್ಗೆ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಬಂದರು. ಸೊ ಈ ಒಂದು ಟೈಮಲ್ಲೂ ಅಷ್ಟೇ ಕೈ ಜೋಡಿಸಿ ಹೆಂಗೆ ಮಾಡಬೇಕು ಅಂತ. ಆಲ್ಸೋ ಚೇತನ್ ನಂಜುಂಡೆ ಅಂತ ಅವ್ರು ನಮಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಈ ಸೀರೀಸ್ಗೆ. ಸೊ ಅವ್ರದ್ದು ಅಷ್ಟೇ. ಸೊ ಲಾಟ್ ಆಫ್ ಪೀಪಲ್ ಸೇರಿ ಮಾಡಿದ್ದೀವಿ. ಎಕ್ಸೈಟೆಡ್. ನೀವೇ ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆಯಿಂದನೂ. ಸೊ 29th ಬಂದಾಗ ಇದೇ ಥರ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಅವರು Z5 ಅವ್ರು ಅಂದ್ಕೊಂಡಿರೋ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು. ಅವ್ರು ಮಾತಾಡಕ್ಕೆ ರೆಡಿ ಇದ್ದಾರೆ. ಎಸ್ ಸರ್, ಹೋಗಿ. ಎಲ್ಲರೂ ಮಾಧ್ಯಮದವ್ರಿಗೆ ಧನ್ಯವಾದ ಬಂದಿರೋದಕ್ಕೆ. ನನ್ನ ಮೊದಲನೇ ಸಿನಿಮಾ ಧನಂಜಯ್ ಮತ್ತು KRG ಸ್ಟುಡಿಯೋಸ್, ಕಾರ್ತಿಕ್, ಯೋಗಿ ಅವ್ರು ಪ್ರೆಸೆಂಟ್ ಮಾಡಿದರು. ಸೊ ಈಗ ನನ್ನ ಮೊದಲನೇ ವೆಬ್ ಸೀರೀಸ್ Z5 ಸಂಸ್ಥೆ ಮತ್ತು KRG ಎರಡೂ ಒಟ್ಟಿಗೆ ಅವರು ಜಾಯ್ನ್ ಆಗಿ ಮಾಡ್ತಾರೋ ಒಂದು ಇದಕ್ಕೆ ನಾನು ಬೀನ್ ಪಾರ್ಟ್ ಅಂತ ತುಂಬ ಖುಷಿ ಇದೆ. ಮತ್ತು ನಂದೊಂದು ಜರ್ನಿ ಶುರು ಆಗಿದ್ದು, ನಾನು ಲೂಸಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸೊ ಈಗ ಅವ್ರಿಗೆ ನಾನು ಡೈರೆಕ್ಟ್ ಮಾಡಿದ್ದೀನಿ. ಸೊ ಅದೊಂದು ಖುಷಿ, ಹೆಮ್ಮೆ ಎಲ್ಲ ಇದೆ. ಸೊ ಒಂದು ನನ್ಗೆ ಗೊತ್ತಿರೋ ಎಲ್ಲ ಸಣ್ಣದಾಗೆ ಒಂದು 10 ವರ್ಷದಿಂದ ಎಲ್ಲರ ಜೊತೆನೂ ಕೆಲಸ ಮಾಡ್ಕೊಂಡು ಬಂದಿದ್ದು. ಅಂದರೆ ರಾಹುಲ್ ಆಗಲಿ, ಅನಿಲ್ ಆಗಲಿ, ಪ್ರದೀಪ್ ಅವ್ರ ಜೊತೆ ಯಾವಾಗಲೂ ಟಚ್ಚಲ್ಲಿದ್ದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಬರೀ ಡಿಸ್ಕಷನ್ಸ್ ಜಾಸ್ತಿ ನಡೆದಿತ್ತು. ಬಟ್ ಎಕ್ಸಿಕ್ಯೂಷನ್ ಆಗಿದ್ದು ಈ ಪ್ರಾಜೆಕ್ಟು. ಸೊ ಎಲ್ಲಾನು ಕೂಡಿ ಒಂದು ಶೋದಾಗೆ ಬಂದಿದೆ ಅನ್ನೋದು ಒಂದು ಖುಷಿ. ಸೊ August 29th ರಿಲೀಸ್ ಆಗ್ತಾ ಇದೆ, ಸ್ಟ್ರೀಮ್ ಆಗುತ್ತೆ. ಎಲ್ಲರೂ ಈ ಥರನೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಪಕ್ಕದಲ್ಲಿ ಕೂತಿರೋದು ನನ್ನ ಹೆಂಡತಿ ಅಲ್ಲ ಅನ್ನೋದ್ರಿಂದ ಶುರು. ಇದು ತುಂಬ ಸಾಕಷ್ಟು ನನ್ನ ಯೋಚನೆಗಳೇನಿತ್ತು ಅದನ್ನು ಆಲ್ರೆಡಿ ದೀಪಕ್ಕಿಂದ ಹಿಡಿದು ಪ್ರದೀಪ್ ಅವರು, ಕಾರ್ತಿಕ್ ಎಲ್ಲರೂ ಹಂಚ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಕ್ವಿಕ್ಕಾಗಿ ರಿಪೀಟ್ ಮಾಡದೆ ಹೇಳಬೇಕು ಅಂದರೆ, ಎಸ್, ನಾನು ಐ ಥಿಂಕ್ 2018 ಎಂಡಲ್ಲಿ ನಾನು ಮೊದಲನೇ ಸೀರೀಸ್ ಅಂತ ಡೈರೆಕ್ಟ್ ಮಾಡಿದ್ದು, ಹಿಂದಿನಲ್ಲಿ ಮಾಡಿದ್ದೆ ಆಗ. ಸೊ ಅವಾಗಿಂದನೂ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಷಯ ಹತ್ರ ಏನಾದರೂ ಡಿಸ್ಕಷನ್ಗೆ ಹೋದರೆ, ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಇನ್ ಅವರ್ ಬಿಸ್ನೆಸ್ ಪ್ಲ್ಯಾನ್, ಅದೇ ಥರನೇ ಒಂದು ರಿಜೆಕ್ಷನ್ ಥರನೇ ಆಗ್ತಿತ್ತು. ಯಾಕಂದರೆ ಏನೇ ಇದ್ರು ನಾವು ಬರೆದಾಗ ನಮ್ಮ ಯೋಚನೆಗಳು, ನಮಗೆ ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು. ಸೊ ಈಗ ನಾನು ಹಿಂದಿಲಿ ಮಾಡಿದ್ದೀನಿ, ತೆಲುಗುಲ್ ಮಾಡಿದ್ದೀನಿ. ಅಲ್ಲಿ ಮಾಡಿದಾಗ ಎಲ್ಲಾನು ಏನೋ ಒಂಥರ ಔಟ್ಸೈಡರ್ ಫೀಲೇ ಇರುತ್ತೆ. ಅದು ಬೇರೆ ಅಸಿಸ್ಟೆಂಟ್ಸ್ ಹೆಲ್ಪ್ ತೊಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು.
ಸೊ ಯಾವುದೇ ನೆಟ್ವರ್ಕ್ ಇದ್ರೆ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡ್ಬೋದಾಯ್ತು ಅಂತ, ಅಲ್ಲಿ ನೋ ಅಂತಾನೆ ಬರ್ತಿತ್ತು. ಆಮೇಲೆ ಈ ವರ್ಷದ ಬಿಗಿನಿಂಗ್ ಅಲ್ಲಿ 2025 ಸ್ಟಾರ್ಟಿಂಗ್ ಅಲ್ಲಿ ರಾಘವೇಂದ್ರ ಅವ್ರು ಒಂದ್ಸತಿ ಮಾತಾಡಿದ್ದೆ, ಅದಾಗಿದ ತಕ್ಷಣ ದೆನ್ ದಿಸ್ ರಿಯಲಿ ಕಾಟ್ ಅಪ್. Z5 ಅಲ್ಲಿ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ. ಆವಾಗ ನನಗೆ ಇನ್ನು ಶೋದ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಟ್ ಐ ವಾಸ್ ವೆರಿ ಹ್ಯಾಪಿ. ಓಕೆ, ಏನೋ ಶುರು ಆಗ್ತಿದೆ, ನಾನು ಮೇ ಬಿ ಐ ಆಲ್ಸೋ ಸೆಂಡ್ ಸಮಥಿಂಗ್, ಏನಾದರೂ ಆಗ್ಬೋದು ಅಂತ. ಅಷ್ಟೊತ್ತಿಗೆ ಆಗಲೇ ಪ್ರದೀಪ್ ಅವ್ರು ಹೇಳ್ದಂಗೆ ಕಾಲ್ ಬಂತು, ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದೆ ಅಷ್ಟೊತ್ತಿಗೆ. ಸೊ ಆಮೇಲೆ ಆ್ಯಕ್ಟ್ ಮಾಡ್ತೀಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇಲ್ಲ, ಯಾಕಂದರೆ ಜಾಸ್ತಿ ಜನ ಬರಲ್ಲ ನನಗೆ ತಂದು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿಕೊಂಡು. ಸೊ ಯಾರಾದರೂ ಫ್ರೆಂಡ್ಸೇ ಬರ್ತಾರೆ. ಸೊ ಆಮೇಲೆ ಇದನ್ನ ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ, ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡೈರೆಕ್ಟರ್ ರೈಟರ್ ಸೈಡಲ್ಲಿ ಮೈ ಫೇವ್ರೇಟ್ ಹಸ್ ಬಿನ್ ಮೈ ಆಕ್ಟರ್ ಸೈಡ್. ನಾನು ನಾಟಕಗಳು ಶುರು ಮಾಡಿದಾಗಿಂದನೂ ಐ ಆಲ್ವೇಸ್ ಎಂಜಾಯ್ಡ್ ಆಕ್ಟಿಂಗ್. ಸೊ ಈ ಹಾಫ್ ಅ ಪೇಜ್ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ವೆರಿ ಶ್ಯೂರ್ ಇದರಲ್ಲಿ ತುಂಬಾ ಆಟ ಆಡ್ಬೋದು ನಾನು. ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಪರ್ಫಾರ್ಮಿಂಗ್ ದಿಸ್ ರೋಹಿತ್ ಕ್ಯಾರೆಕ್ಟರ್ ಅಂತ. ಸೊ ಆ್ಯಂಡ್ ಎಲ್ಲರೂ ಇದೇನಾಗಿದೆ, ಎಲ್ಲರದು ಕಾಮನ್ ವಿಷನ್ ಇದ್ದಿದ್ದೇನೆ, ಸೀರೀಸ್ ಇಲ್ಲಿ ಆಗ್ತಾ ಇದೆ ಕನ್ನಡದಲ್ಲಿ ಅಂದ್ರೆ ಯಾವ ತರ ನಾವು ಸಪೋರ್ಟ್ ಮಾಡಿ ಇದನ್ನ ತಂದು ನಿಲ್ಲಿಸ್ಬೋದು, ಸೊ ದಟ್ ಒಂದು ಹಿಟ್ ಆದ್ರೆ ಇನ್ನೊಂದು 10 ಆಗತ್ತೆ ಅಂತ. ಅಂದ್ರೆ ನೀವು ಝೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಅವರು ಬೇರೆಯವ್ರ ತರ ಕೈ ತೊಳ್ಕೋಬಹುದು, ನಡೀತಾ ಇಲ್ಲ ನಾವು ದುಡ್ಡು ಹಾಕಲ್ಲ ಅಂತ. ಬಟ್ ದೇ ಹ್ಯಾವ್ ಟೇಕನ್ ದ ಬ್ರೇವ್ ಸ್ಟೆಪ್ ಟು ಡೂ ದಿಸ್. ಎಷ್ಟೋ ಸತಿ ಅದಷ್ಟು ಸಿನಿಮಾಗಳಾಗಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾದ ಅದರದ್ದೇ ಆದೊಂದು ಫಾರ್ಮ್ಯಾಟ್ ಇದೆ, ಬಿಸ್ನೆಸ್ ಫಾರ್ಮ್ಯಾಟ್ ಇದೆ, 2 hour 3 hour ಫಾರ್ಮ್ಯಾಟ್ ಇದೆ, ಹೀರೋ ಫಾರ್ಮ್ಯಾಟ್ ಇದೆ. ಬಟ್ ಸೀರೀಸ್ ಅಲ್ಲಿ ಅದನ್ನ ಅಷ್ಟನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬಹುದು, ತುಂಬಾ ಹೊಸ ಕಥೆಗಳನ್ನ ಹೇಳ್ಬೋದು. ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ ಟು ಬಿ ಅ ಸಕ್ಸಸ್, ಸೊ ದಟ್ ತುಂಬಾ ಜನ ಡೈರೆಕ್ಟರ್ಸ್ ಅಂಡ್ ರೈಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಲಿ ಅಂತ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ Z5 ಫಾರ್ ಬ್ರಿಂಗಿಂಗ್ ಅಸ್ ಆಲ್ ಟುಗೆದರ್.